ಇವಾಗ ಹಾಲು ತರಕ್ಕೆ ಹೋದಾಗ ಒಂದು ವಿಷಯ ಗೊತ್ತಾಯ್ತು. ನಮ್ಮೂರಿಗೆ ಏನೋ ಚೀತಾ ಬಂದ್ಬಿಟ್ಟಿದೆ ಅಂತ ಯಾವುದೋ ಗೊತ್ತಿಲ್ಲ. ಅದನ್ನು ಕ್ಲಿಪ್ ಸಿಕ್ಕಿದ್ರೆ ಕೇಳ್ತೀನಿ, ಯಾರಿಗಾದ್ರೂ ಕ್ಲಿಪ್ಸ್ ಐತಾ ಅಂತ. ಅದು ಹಾಕ್ತೀನಿ, ಇದ್ದರೆ ಇಲ್ಲ ಅಂದರೆ ಗೊತ್ತಿಲ್ಲ. ನಾನು ಇವಾಗ ಕರೆಂಟ್ ಬೇರೆ ಹೋಗ್ಬಿಡ್ತು. ಇವಾಗ ಒಂದು ಹಾಫ್ ಆನ್ ಅವರಿಂದ ಕರೆಂಟ್ ಬೇರೆ ಇಲ್ಲ. ನಮ್ಮದು UPS ಎಲ್ಲ ಕಡೆ ಆಫ್ ಆಗಿಬಿಟ್ಟೈತೆ. ಹೈ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಡೇ 3 ಆಫ್ ಅಂಗಡಿ ಕ್ಲೀನಿಂಗ್. ಡೇ 3 ಆಗಿಬಿಟ್ಟೈತೆ ಇವತ್ತು. ತಿಂಡಿ ಜಸ್ಟ್ ಮುಗಿಸ್ಕೊಂಡು ಬೆಳಿಗ್ಗೆನೇ ಎದ್ದು ಅಂಗಡಿ ತೆಗೆದು ತಿಂಡಿ ಜಸ್ಟ್ ಮುಗಿಸ್ಕೊಂಡು ಇವಾಗ ಅಪ್ಪಗೆ ತಿಂಡಿ ತಗೊಂಡು ಹೋಗ್ತಾಯಿದ್ದೆ. ಇವಾಗ ಅಲ್ಲಿ ಹಂಗೆ ಇಷ್ಟೊತ್ತು ಬಾಲ್ ಗಣೇಶ್ ನೋಡ್ತಾ ಇದ್ದೆ. ಇವಾಗ ಅಲ್ಲೇ 11 ಆಗಿಬಿಟ್ಟೈತೆ. ಡೈಲಿ ಇದೇ ಮಾಡ್ತಾ ಇರೋದು. ಯಾವುದಾದ್ರೂ ಸೀರೀಸ್ ಏನಾದರೂ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀನಿ, ಟೈಮ್ ಹೋಗ್ಬಿಟ್ಟಿರ್ತದೆ. ಇವಾಗ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ಬೇಕು. ಇವತ್ತು ಏನಾದರೂ ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸ್ಬಿಡ್ಬೇಕು, ಇಲ್ಲ ಸಂಜೆ ಅಷ್ಟರಲ್ಲಿ ಕ್ಲೋಸ್ ಮಾಡ್ಬೇಕು ಕೆಲಸನ. ನಾಳೆಯಿಂದ ಫುಲ್ ಆರಾಮಾಗಿರಬೇಕು. ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡ್ತೀನಿ ಗಾಯ್ಸ್. ಫೈನಲಿ ಕಂಪ್ಲೀಟ್ ಫುಲ್ ಎಲ್ಲ ರೋನು ಎಲ್ಲ ಕಡೆಯೂ ಒಂದೇ ಒಂಚೂರು ಬಿಡ್ದಂಗೆ 3 ಡೇಸಿಂದ ವರ್ಕ್ ಮಾಡಿ ಇವತ್ತು ಒಂದೇ ಒಂಚೂರು ಡಸ್ಟ್ ಇಲ್ಲದೆ ನಮ್ಮ ವ್ಯಾಕ್ಯೂಮ್ ಮುಖಾಂತರ ಫುಲ್ಲು ಕ್ಲೀನ್ ಮಾಡಿ ಆಗಿದೆ. ಒಂದೇ ಒಂಚೂರು ಎಲ್ಲೂ ಏನಿಲ್ಲ. ಇದೆಲ್ಲ ಫುಲ್ ಕಂಪ್ಲೀಟ್ ಆಗೋಯ್ತು. ಇವತ್ತು ಏನೇನಿತ್ತು ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಇವನ್ ಏನು ಪೆಂಡಿಂಗ್ ಇಲ್ಲ. ಅವತ್ತು ಅಂದ್ಬಿಟ್ಟು ಆಗ್ಬಿಡೋದೆ ಅಷ್ಟೇ. ಏನು ಒಂದೇ ಒಂಚೂರು ಏನಿಲ್ಲ. ಫುಲ್ ಕಂಪ್ಲೀಟ್ ಡನ್ ಆ್ಯಂಡ್ ಡಸ್ಟೆಡ್ ಇವತ್ತು. ಗಾಯ್ಸ್, ಇವಾಗ 3 ದಿವಸದಿಂದ ಇವತ್ತು ಯುದ್ಧ ಗೆದ್ಕೊಂಬಂದಂಗೆ ಇವತ್ತು ಫುಲ್ ಕ್ಲಿಯರ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡ್ತೀನಿ. ಊಟಕ್ಕೂ ಬಂದಿರಲಿಲ್ಲ. ಆಲೇ 4:30 ಆಗೋಗೈತೆ. ಇವಾಗ ಊಟ ಏನೈತೆ ನೋಡ್ಕೊಂಬರೋಣ. ಇನ್ನೇನು ಆಲೇ ತರಕಾರಿ ಸಾಂಬಾರು ಐತೆ. ಹೋಗ್ಬಿಟ್ಟು ಫಸ್ಟು ಸ್ನಾನ ಮಾಡ್ಕೊಂಬಂದು ಆಮೇಲೆ ಊಟ ಮಾಡೋಣ. ಇವಾಗ ಫ್ರೆಶ್ ಅಪ್ ಆಗಿ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ನೆನ್ನೆ ಮೊನ್ನೆ ಎಲ್ಲ ಹಾಲು ತಂದಿರಲಿಲ್ಲ. ಇವಾಗ ಹೋಗ್ಬಿಟ್ಟು ತೊಗೊಂಬರ್ಬೇಕು. ಟೈಮ್ ಆಗೈತೆ. ಒಳಗಡೆ TV ನೋಡ್ತಾರೆ. ಅದಕ್ಕೋಸ್ಕರ ಇನ್ನೇನು ದೀಪಾವಳಿ ಬಂತು, ಪಟಾಕಿ ತಗೊಂಬರ್ಬೇಕು ಹಚ್ಚೋಕ್ಕೆ. ನಮಗೆ ಪಟಾಕಿ ಹಚ್ಚಿಲ್ಲ ಅಂದರೆ ಆಗೋಲ್ಲ ನಮಗೆ. ಹೋಗ್ಬಿಟ್ಟು ನಾಡಿದ್ದು ಹೋಗ್ಬಿಟ್ಟು ಪಟಾಕಿ ತೊಗೊಂಬರ್ತೀನಿ ನೋಡಿ. ಯಾಕೆ ಇವತ್ತು ಯಾರು ಎಲ್ಲ ಇಲ್ಲಿ ಹೊಡಿತಾವ್ರೆ ಯಾರಂತ ಗೊತ್ತಿಲ್ಲ. ಏನೋ ಇವಾಗ ಹಾಲು ತರಕ್ಕೆ ಹೋದಾಗ ಒಂದು ವಿಷಯ ಗೊತ್ತಾಯ್ತು. ನಮ್ಮೂರಿಗೆ ಏನೋ ಚೀತಾ ಬಂದ್ಬಿಟ್ಟಿದೆ ಅಂತ ಯಾವುದೋ ಗೊತ್ತಿಲ್ಲ. ಅದನ್ನು ಕ್ಲಿಪ್ ಸಿಕ್ಕಿದ್ರೆ ಕೇಳ್ತೀನಿ, ಯಾರಿಗಾದ್ರೂ ಕ್ಲಿಪ್ಸ್ ಐತಾ ಅಂತ. ಅದು ಹಾಕ್ತೀನಿ, ಇದ್ದರೆ ಇಲ್ಲ ಅಂದರೆ ಗೊತ್ತಿಲ್ಲ. ನಾನು ಇವಾಗ ಕರೆಂಟ್ ಬೇರೆ ಹೋಗ್ಬಿಡ್ತು. ಇವಾಗ ಒಂದು ಹಾಫ್ ಆನ್ ಅವರಿಂದ ಕರೆಂಟ್ ಬೇರೆ ಇಲ್ಲ. ನಮ್ಮದು UPS ಎಲ್ಲ ಕಡೆ ಆಫ್ ಆಗಿಬಿಟ್ಟೈತೆ. ಹಂಗೆ ನಿಧಾನಕ್ಕೆ ಹೋಗ್ಬೇಕಾದ್ರೆ ಯಾರೋ ಹೇಳ್ಕೊಂಡೋದ್ರು ಚೀತಾ ಹೋಗೈತಂತೆ, ಹುಷಾರು ಅಂತ. ಏನೋ ಬಂದು ಫಾರೆಸ್ಟವ್ರು ಇಟ್ಕೊಂಡು ಹೋಗೋ ಅಂತ ಏನಪ್ಪ. ಅದಿನ್ನೂ ನಮಗೆ ಕನ್ಫರ್ಮೇಷನ್ ಇಲ್ಲ ಏನು ನೀಟಾಗಿ. ಆಮೇಲೆ ನಮ್ಮ ವಾಯ್ಸ್ ಯಾರಾದರೂ ಬಂದಾಗ ಹೇಳ್ತಾರೆ ನೀಟಾಗಿ ಏನೇನು ಆಗೈತೆ, ಎಲ್ಲಿ ಬಂದಿತ್ತು ಅಂತ. ಅವಾಗ ಗೊತ್ತಾಗುತ್ತೆ ನಮಗೂ ಏನು ಚೀತಾ ಬಂದಿತ್ತಾ ನಿಜಾನ. ಕ್ಲಿಪ್ ಸಿಕ್ಕಿದ್ರೆ ಆಗ್ಬೋದು, ಬಟ್ ಅದೇನಾದ್ರು ಸುಮ್ಮನೆ ಏಂತಕ್ಕೆ ಅಲ್ವಾ. ಯಾಕೆ ಬೇಕು ನಮಗೆ. ಈಗ ಇನ್ನೂ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅಂತಕ್ಕೆ ಸುಮ್ಮನೆ ಎಲ್ಲ ವೀಡಿಯೋ ಎಲ್ಲ ಡಿಲೀಟ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಕೇಳ್ತೀನಿ ನಿಜ ಬಂದಿತ್ತಾ ಇಲ್ಲ, ಆಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಬಂದಿತ್ತಾ ಏನು ಅಂತ. ಚಿರತೆ ಹುಡುಕ್ತಾ ಇದ್ದೀವಿ. ಗಾಯ್ಸ್, ಇವಾಗ ಬೆಳ್ಳು ಕ್ರಾಸ್ ಹೋಗಿದ್ದೆ. ನನ್ನ ಫ್ರೆಂಡಿಗೆ ಏನೋ ಸ್ವಲ್ಪ ಕೈ ಡಿಸ್ಲೊಕೇಟ್ ಆಗಿತ್ತಂತ. ಇವಾಗ ಮನೆಗೆ ಬರ್ತಿದ್ದೀನಿ. 8ಗೆ ಹೋದೆ. ಇವಾಗ ಜಸ್ಟ್ ಮನೆ ಹತ್ರ ರೀಚ್ ಆಗ್ತಾಯಿದ್ದೀನಿ. ಊಟ ಮಾಡಬೇಕು. ಇವಾಗ ಹೋಗ್ಬಿಟ್ಟು ಫಸ್ಟ್ ಊಟ ಮಾಡಿಲ್ಲ ಇನ್ನು. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಬಂದೆ. ಬಿಗ್ ಬಾಸ್ ನೋಡ್ತಿದ್ದೆ. ಏನೋ ಒಂದು ಸ್ವಲ್ಪ ಕಾನ್ವರ್ಸೇಷನ್ ನಡೀತಿತ್ತು. ಅದು ಹೇಳಿದ್ನಲ್ಲ ಚೀತಾದು ನಿಜ ಅಂತೆ. ಅದು ಕ್ಲಿಪ್ ಹಾಕೋಕ್ಕಾಗಲ್ಲ, ಯಾಕಂದರೆ ಹಾಕಲ್ಲ. ಕ್ಲಿಪ್ ಇಲ್ಲ ನನ್ನ ಹತ್ರ. ಸ್ಟೇಟಸ್ ನೋಡಿದೆ ಯಾರ್ದು ಅಷ್ಟೇ. ಕ್ಲಿಪ್ ಇಲ್ಲ ಅದು ನನ್ನ ಹತ್ರ. ಓಕೆ ಅಷ್ಟೇ. ಇವಾಗ ಏನಿಲ್ಲ, ರೆಸ್ಟ್ ಮಾಡಬೇಕು. ಇವತ್ತು ಅಂಗಡಿ ಕ್ಲೀನಿಂಗ್ ಆಯಿತು. ನಾಳೆ ಅಲ್ಲ ಹಬ್ಬ, ನಾಡಿದ್ದು. ನಾಳೆ ಏನಿಲ್ಲ, ನಾಳೆ ಸ್ವಲ್ಪ ಫ್ರೀ. ಇನ್ನು ಮೇನ್ ಚಿಕ್ಕ ಪುಟ್ಟ ಅದು ಇದು ಐತಲ್ಲ, ಚಿಕ್ಕ ಪುಟ್ಟನೆಲ್ಲ ಮುಗಿಸ್ಬಿಡೋಣ. ಇನ್ನು ನಾಡಿದ್ದು ಹಬ್ಬ. ಅವತ್ತು ಸ್ವಲ್ಪ ಪೂಜೆ ಮಾಡಬೇಕು. ಹೂವಾಗಿವೆಲ್ಲ ಹಾಕಿ ದೀಪಾವಳಿ ಮಾಡಬೇಕಿರುತ್ತಲ್ವ ಅವತ್ತು. ನೀನು ಅಂಗಡಿದು ಆಯುಧ ಪೂಜೆ ಎಲ್ಲ ಏನು ಮಾಡಿಲ್ಲ. ಅವತ್ತೇ ಎಲ್ಲ ಅಂಗಡಿದು ಏನೇನು ಐಟಮ್ ಐತೆ ಅವತ್ತೆಲ್ಲ ಕ್ಲೀನಿಂಗ್ ಮಾಡಬೇಕು ಅಂಗಡಿದು ಸ್ವಲ್ಪ. ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕಿತ್ತು, ಆದರೆ ಗೇಟ್ ಹಾಕ್ಬಿಟ್ಟಿದ್ದೀನಿ. ಅದೇನು ಚೀತಾ ಕಾಟದಿಂದ ಇನ್ನೂ ತುಂಬ ಸುಮಾರು ಐತಂತೆ ನಮ್ಮೂರಲ್ಲೇ. ಅದೇನಪ್ಪ ಗೊತ್ತಿಲ್ಲ ಇನ್ನೂ. ಅದು ಅವತ್ತು ಸಾಲ್ವ್ ಆಗುತ್ತೆ ಅದ್ರ ಬಗ್ಗೆ ಅಂತ. ಅದಕ್ಕೋಸ್ಕರನೇ ಈಚೆ ಹೋಗಲಿಲ್ಲ.
ಇಲ್ಲಾಂದರೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಊಟ ಈಗ ಜಸ್ಟ್ ಮಾಡಿದ್ನೆಲ್ಲ ವಾಕಿಂಗ್ ಮಾಡಿದೆ. ಇನ್ನೇನು ಮಳೆ ಬರೋ ಥರನೂ ಆಗೈತೆ, ಅದಕ್ಕೋಸ್ಕರನೇ ಇನ್ನೇನು ಹೋಗಲಿಲ್ಲ ಗೈಸ್. ಹಾಕೋ ಗೈಸ್ ಗೊತ್ತಿಲ್ಲ ನನಗೆ 185 ಮೇಲೆ ಸಬ್ಸ್ಕ್ರೈಬರ್ಸ್ ಲಾಕ್ ಆಗಿಬಿಟ್ರೆ ಇಲ್ಲ ಆಯ್ತಾ ಅಲ್ವ ಏನು ಅಂತಲೇ ಗೊತ್ತಿಲ್ಲ. 185ಲಿ ಸ್ಟ್ರಕ್ ಆಗಿಬಿಟ್ಟೈತೆ. ಮುಂಚೆ 180 ಇದ್ಲಿತ್ತು, ಇವಾಗ 185 ಸ್ಟ್ರಕ್ ಆಗಿಬಿಟ್ಟೈತೆ. ಮೇಕೆ ಹೋಯ್ತಿಲ್ವಾ ಏನು ಅನ್ನೋದು ಗೊತ್ತಿಲ್ಲ. ಹೋಯ್ತಿಲ್ವಾ ಇಲ್ಲ ಅಂದರೆ ಏನು ಮುಂದೆ ಏನಾದರೂ ಹೊಸಾದು ಬೇಕಾ ಏನು ಅನ್ನೋದು ಗೊತ್ತಾಯ್ತಾ ಇಲ್ಲ. ನೋಡಿ ಕಮೆಂಟ್ ಹಾಕಿ ನೀವೇನಾದರೂ ಹೊಸದು ಬೇಕಿದ್ರೆ. ಏನಂದರೆ ನಮ್ಮದ್ರಲ್ಲಿ ಸ್ಟ್ರಗಲ್ ಹೆಂಗಿದ್ದೀನಿ ಲೈಫ್ ಇಷ್ಟೇ ತೋರ್ಸೋಕ್ಕಾಗೋದು. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ನಾನು ಟ್ರೈ ಮಾಡ್ತಾಯಿರ್ತೀನಿ ಬೇರೆ ಏನಾದರೂ ಇದು ಏನು ಹೇಳಿ ಅದೇ ಅವಾಗ ಎಲ್ಲ ಡ್ರಾಯಿಂಗು ಆ ಥರ ಎಲ್ಲ ಮಾಡೋಕ್ಕೆ ತುಂಬ ಎಫರ್ಟ್ ಹಾಕ್ತೀನಿ ನಾನು. ಏನಾರು ಆ ಥರ ಎಲ್ಲ ಮಾಡೋಕ್ಕಾದ್ರೆ ಏನು ಮಾಡೋಣ, ಮಾಡೋಷ್ಟು ಮಾಡ್ತೀನಿ, ಮತ್ತೆ ಬೇಜಾರಾಗ್ಬಿಟ್ಟಿರ್ತದೆ, ಮತ್ತೆ ಬಿಡಬಾರ್ದು ಅಂತ ಮಾಡ್ತಾನೇ ಇದ್ದೀನಿ. ಆದ್ರೂ ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅದಕ್ಕೆಲ್ಲ. ಕಮೆಂಟ್ ಮಾಡಿದ್ರೆ ಏನಾದರೂ ಬೇರೆ ನೀವು ಐಡಿಯಾಸ್ ಕೊಟ್ಟರೆ ನಾನು ಐಡಿಯಾಸ್ನೆಲ್ಲ, ನೀವೇನಾದ್ರು ಚಾಲೆಂಜ್ ಕೊಟ್ಟರೆ ಆ ಚಾಲೆಂಜ್ನ ಬೇಕಿರೋ ಕಂಪ್ಲೀಟ್ ಮಾಡ್ತೀನಿ. ನಾನು ಏನಾದರೂ ಚಾಲೆಂಜ್ ಕೊಡ್ತೀರ ಅಂದ್ಬಿಟ್ಟು ಎಂತೆಂಥವ್ರು ಕೊಟ್ಬಿಟ್ಟಿರೋ ನನ್ನ ಕೈಲಿ ಮಾಡ್ದಾಗ ಆಗದೆ ಇರೋಂಥದ್ದೆಲ್ಲ ಆಗೋಂಥದ್ದು ಕೊಡಿ. ರಿಲೇಟೆಡ್ ಅಂದರೆ ಬೇರೆ ಥರ ಏನೂ ಇಲ್ಲ, ನನಗೆ ರಿಲೇಟ್ ಆಗೋಂಥದ್ದು ಕೊಡಿ. ಆಮೇಲೆ ಇವರು ಚಾಲೆಂಜ್ ಅಂತ ಕೊಡ್ತೀನಿ ಅಂತ ಎಂಥದ್ದು ಚಾಲೆಂಜ್ ಕೊಟ್ಬಿಟ್ಟಿರ, ನನಗೆ ಆಗೋಂಥ ಚಾಲೆಂಜ್ಗಳು ಕೊಡಿಬೇಕಿರೆ ನಾನು ಪಕ್ಕ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ನಾನೇನಿಲ್ಲ ಅಂತ ಹೇಳಲ್ಲ, ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅವಾಗೆಲ್ಲ ಮಾಡಿದ್ವಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅದೇನೇನೋ ಚಾಲೆಂಜ್ನ, ಅದು ಸ್ವಲ್ಪ ಇಷ್ಟಪಟ್ಟಿದ್ರಿ. ಆ ಥರ ಏನಾದರೂ ನೀವು ಚಾಲೆಂಜಸ್ ಹೇಳಿದ್ರೆ ಅದನ್ನೆಲ್ಲ ನಾನು ಟ್ರೈ ಮಾಡ್ತೀನಿ ಬೇಕಿದ್ರೆ ನೆಕ್ಸ್ಟಿಂದ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.